ಜೈ ಶ್ರೀರಾಮ್. ನಾನು ಇವತ್ತು ನಿಮಗೆ ಯೋಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಯೋಗ ಅಂದರೆ ಏನು? ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರೂಜಿ, ಜಪ್ಪಗುಡಿಪಾಡಿ ತೋಟ, ಮೂಕಾಂಬಿಕಾ ರಾಶಿ ಪ್ರಶ್ನೆ, ಮಂಗಳೂರು. ನನ್ನ ಫೋನ್ ನಂಬರ್ ಕೂಡ ಬರೆದುಕೊಳ್ಳಿ, 9880254627. ಏನಾದರೂ ಡೌಟ್ ಇದ್ದರೆ ನೇರವಾಗಿ ಕೇಳಿ, ನಿಮಗೆ ಮಾಹಿತಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಯೋಗ ಅಂತ ನಾವು ವರ್ಷದಲ್ಲಿ ಒಂದು ಸಲ ಬಾರಿ ಒಂದು ಹಬ್ಬವನ್ನೇ ಆಚರಿಸ್ತೇವೆ ನಾವು. ನಿಜವಾಗಿಯೂ ಯೋಗ ಅದು ಒಂದು ದಿವಸಕ್ಕೆ ಸಂಬಂಧಪಟ್ಟದಲ್ಲ. ನಮ್ಮ ಉಸಿರು ನಿಲ್ಲುವವರೆಗೆ ನಾವು ಆ ಯೋಗವನ್ನು ಮಾಡಬೇಕು. ಈಗ ನಮಗೆ ಏನಾಗಿದೆ ಅಂತ ಕೇಳಿದರೆ, ಕ್ಯಾನ್ಸರ್ ಡೇ, ಏಡ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಹೀಗೆ ಇದು ಒಂದೊಂದು ದಿವಸಕ್ಕೆ ಒಂದು ಸೀಮಿತವಾಗಿದೆ ಯೋಗ ಡೇ. ನಿಜವಾಗಿ ಯೋಗ ಅಂದರೆ ಮಿಲನ. ನಾನೀಗ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಇದ್ದೇನೆ, ಫೇಸ್ಬುಕ್ಕಲ್ಲಿ ಇದ್ದೇನೆ, ಗೂಗಲ್ನಲ್ಲಿ ಇದ್ದೇನೆ. ಇದು ನನ್ನ ಯೋಗ ಅಂತ ಹೇಳ್ಬೋದು. ನಿಮ್ಮೆಲ್ಲರನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ಕಿದೆ ಯೂಟ್ಯೂಬ್ ದಯದಿಂದ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಿಜವಾಗಿಯೂ ಯೋಗ ಅಂದರೆ ಮಿಲನ. ಈಗ ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಉಂಟು. ಅದು ಎಲ್ಲವೂ ಯೋಗ ಯೋಗ ಯೋಗ. ಧ್ಯಾನ ಯೋಗ, ಭಕ್ತಿ ಯೋಗ, ಮತ್ತು ಅರ್ಜುನ ವಿಷಾದ ಯೋಗ, ಸನ್ಯಾಸ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ, ಇದೆಲ್ಲವೂ ಕೂಡ ಯೋಗವೇ ಆಗಿದೆ. 18 ಅಧ್ಯಾಯ ಕೂಡ ಯೋಗ 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 ಆಗಿದೆ. ಅರ್ಜುನ ಕೇಳಲಿಲ್ಲ ಬಹುಶಃ ಕೃಷ್ಣನ ಹತ್ರ ಯೋಗ ಅಂದರೆ ಏನು ಅಂತ. ನಿಜವಾಗಿಯೂ ಭಗವದ್ಗೀತೆಯನ್ನು ಮುಟ್ಟುವುದು ಒಂದು ಯೋಗ, ಅದನ್ನು ಅಧ್ಯಯನ ಮಾಡುವುದು ಒಂದು ಯೋಗ, ಪ್ರವಚನವನ್ನು ಕೇಳಿ ನಮ್ಮ ಇಡೀ ಶರೀರವನ್ನು ಶುದ್ಧೀಕರಿಸುವುದು ಒಂದು ಯೋಗ. ಆದರೆ ಈಗ ನಾವು ಯೋಗ ಅಂತ ಹೇಳ್ತೇವೆ ನೋಡಿ, ನಿಜವಾಗಿ ಅದು ಆಸನ. ಈ ಕೂರ್ಮಾಸನ, ಮತ್ಸ್ಯಾಸನ, ಪದ್ಮಾಸನ, ಸ್ವಸ್ತಿಕಾಸನ, ಗರುಡಾಸನ, ಇದೆಲ್ಲವೂ ಕೂಡ ಆಸನ. ನಾವು ಕೂತ್ಕೊಳ್ಳಿಕ್ಕೆ ಸ್ಥಿರ ಸುಖ ಆಸನ. ನಾನೀಗ ಆರಾಮ್ಸೆ ಕೂತಿದ್ದೇನೆ, ನನಗೇನು ಸುಸ್ತಾಗುವುದಿಲ್ಲ. ಸ್ವಸ್ತಿಕಾಸನದಲ್ಲಿ ಆರಾಮವಾಗಿ ಕೂತ್ಕೊಳ್ಬೋದು, ಪದ್ಮಾಸನದಲ್ಲಿ ಆರಾಮವಾಗಿ ಕೂತ್ಕೊಳ್ಬೋದು. ಅದಕ್ಕೆ ನಮ್ಮ ಪತಂಜಲಿಯವರು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಸಮಾಧಿ ಧ್ಯಾನ, ಕೊನೆಗೆ ಈಗ ನನ್ನ ಹತ್ರ ಬಂದವರು ನಾಳೆನೇ ಪ್ರಾಣಾಯಾಮ ಹೇಳಿಕೊಡಿ. ಮೊದಲು ನಮ್ಮ ಶರೀರ ಅದಾಗಬೇಕಲ್ವಾ, ಪಕ್ವ ಆಗಬೇಕಲ್ವಾ. ಕೂತ್ಕೊಳ್ಳಿಕ್ಕೆ ಗೊತ್ತಾಗದವರಿಗೆ ಪ್ರಾಣಾಯಾಮ ಹೇಳಿಕೊಟ್ರೆ ಅದರಿಂದ ಲಾಭ ಸಿಗುವುದಿಲ್ಲ. ಮೊದಲಿಗೆ ಯಮ ನಿಯಮ ಮತ್ತೆ ಆಸನ, ಇದನ್ನು ನಾವು ಮಾಡದಿದ್ದರೆ ಲಾಭ ಅಂತೂ ನಮ್ಮ ಶರೀರಕ್ಕೆ ಸಿಗುವುದಿಲ್ಲ. ಈಗ ಯೂನಿವರ್ಸಿಟಿಯಲ್ಲಿ ಕೂಡ ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ಕೂಡ ನನ್ನ ಹತ್ರ ಬಂದು ಪ್ರಾಣಾಯಾಮದ ಉಸಿರಾಟದ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ, ಯಾವ ಯಾವ ಆಸನವನ್ನು ಮಾಡುವಾಗ ನಮಗೆ ಸ್ವಲ್ಪ ಪ್ರಾಣಾಯಾಮ ಅಂದರೆ ಶ್ವಾಸ ನಿಶ್ವಾಸವನ್ನು ಹಿಡಿದಿಟ್ಟುಕೊಳ್ಳಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತೇಳಿ ಬರ್ತಾರೆ. ಅದಕ್ಕೋಸ್ಕರ ನಾವು ಮೊದಲು ಯೋಗ ನಮಗೆ ಮಾಡುವಂಥ ಆಸನ ಏನುಂಟು ಅದು ಸಿದ್ಧಿಯಾಗಬೇಕಾದರೆ ಶಿಸ್ತು ಬೇಕು. ಈಗ ನನ್ನ ಹತ್ರ ಬರುವವರಿಗೆ ಮೊದಲು ನಾನು ಶಿಸ್ತನ್ನು ಹೇಳಿಕೊಡುವುದು. ಶಿಸ್ತು ಅಂದರೇನು? ಬೆಳಿಗ್ಗೆ 4 ಗಂಟೆಗೆ ಏಳುವುದು, 4 ಗಂಟೆಗೆ ಎದ್ದು ಸ್ನಾನಾದಿಗಳನ್ನು ಮಾಡಿದರೆ ಅದು ಋಷಿ ಸ್ನಾನ ಅಂತ ಹೇಳ್ತೇನೆ ನಾನು. 5 ಗಂಟೆಗೆ ಸ್ನಾನ ಮಾಡಿದರೆ ಅದು ದೇವತಾ ಸ್ನಾನ ಅಂತ ಹೇಳ್ತೇವೆ. 6 ಗಂಟೆಗೆ ಸ್ನಾನ ಮಾಡಿದರೆ ಅದು ಮಾನವ ಸ್ನಾನ ಆಗ್ತದೆ. 7 ಗಂಟೆಗೆ ಸ್ನಾನ ಮಾಡಿದರೆ ರಾಕ್ಷಸ ಸ್ನಾನ ಆಗ್ತದೆ. ಆದರೆ ನಾವೊಂದು 5 ಗಂಟೆಗಾದರೂ ಎದ್ದು ಬೆಳಿಗ್ಗೆ ಒಂದು ಸ್ನಾನಾದಿಗಳನ್ನು ಮಾಡಿ ಆಸನಗಳನ್ನು ಮಾಡುವಂಥ ಒಂದು ಪ್ರಯತ್ನ ಪಟ್ಟರೆ ನಮ್ಮ ಶರೀರ ಸ್ವಸ್ಥವಾಗ್ತದೆ, ಆರೋಗ್ಯವಂತ ಆಗ್ತದೆ. ಇದು ಮಾಡುವುದಿಲ್ಲ. ಇದು ಈಗ ಎಲ್ಲರೂ 1 ವಾರ 2 ವಾರ ಪ್ರಾಣಾಯಾಮ ಧ್ಯಾನ ಆಸನಗಳನ್ನು ಮಾಡ್ತಾರೆ.
ಮತ್ತೆ ಇಲ್ಲ, ಮತ್ತೆ ನಿದ್ರಾಸನ, ಮತ್ತೆ ಬರುವುದಿಲ್ಲ. ಹೋಗಲಿ, ಕ್ಲಾಸಿಗೆ ಆದರೂ ಬರದಿದ್ದರೆ ಚಿಂತೆ ಇಲ್ಲ, ಕಲ್ತದ್ದನ್ನು ಮನೆಯಲ್ಲಾದರೂ ಶಿಸ್ತುಬದ್ಧವಾಗಿ ಮಾಡ್ತಾರಾ? ಅದು ಇಲ್ಲ. ನೋಡಿ, ಯೋಗದ ಮೂಲ ಉದ್ದೇಶವೇ ಶಿಸ್ತನ್ನು ಕಲಿಸುವುದು. ದೇವರನ್ನು ನಮ್ಮ ಒಳಗಡೆನೇ ಹುಡುಕುವುದು, ಗಲ್ಲಿ ಗಲ್ಲಿ ಬೀದಿ ಬೀದಿ ಹೋಗಿ ದೇವರನ್ನು ಹುಡುಕುವುದಲ್ಲ. ಯೋಗ ಆಸನ, ಯೋಗ ಅಂತೇಳಿದರೆ ಮಿಲನ, ಆತ್ಮ ಪರಮಾತ್ಮನ ಮಿಲನ. ಯೋಗ ಅಂತ ಹೇಳಿದರೆ ಅದು ಮಿಲನ. ಹಾಗೆಯೇ ಈ ಜ್ಯೋತಿಷ ಶಾಸ್ತ್ರ ಉಂಟು ನೋಡಿ, ಅದು ಕೂಡ ಶಿಸ್ತನ್ನು ಕಲಿಸುವುದು. ಬೆಳಿಗ್ಗೆ ಏಳುವ ಸಮಯ, ರಾತ್ರಿ ಮಲಗುವ ಸಮಯ, ತಿನ್ನುವಂಥ ಸಮಯ, ಮತ್ತು ಅತಿಯಾದ ಊಟ ಮಾಡ್ತಾರೆ ನೋಡಿ, ಅವನಿಗೆ ಯೋಗ ಸಿದ್ಧಿಸುವುದಿಲ್ಲ. ಯಾರೋ ವ್ರತಗಳನ್ನು ಮಾಡ್ತಾರೆ ನೋಡಿ, ಅವರಿಗೆ ಯೋಗ ಸಿದ್ಧಿಸುವುದಿಲ್ಲ. ಯಾವುದು ಸಿದ್ಧಿಸುವುದಿಲ್ಲ ಅವರಿಗೆ. ಅತಿಯಾದ ನಿದ್ರೆ, ಕಮ್ಮಿ ನಿದ್ರೆಯೇ ಇಲ್ಲ. ಈಗಿನ ಮಕ್ಕಳಿಗೆ ನಿದ್ರೆ ಉಂಟಾ? 12 ಗಂಟೆವರೆಗೆ ಮೊಬೈಲ್ ಇಡ್ತಾರೆ. ಮತ್ತು ಬೆಳಿಗ್ಗೆ 6-7 ಗಂಟೆಗೆ ಎದ್ದು ಸ್ನಾನ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ. ಶಾಲೆಯ ಒಂದು ಟ್ಯೂಷನ್, ತಿನ್ನುವುದು, ಹೋಗುವುದು. ದೊಡ್ಡವರಿಗೆ ಅದೇ ಆಯಿತು. ಆದಿತ್ಯವಾರ ಒಂದು ದಿವಸ ಪುರ್ಸೊತ್ತಿದ್ದರೆ ಆ ದಿವಸ ಏನಿಲ್ಲ, ಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಬೆಳಿಗ್ಗೆ 9 ಗಂಟೆ 10 ಗಂಟೆವರೆಗೆ ನಿದ್ದೆ ಬಿಡುವುದಿಲ್ಲ, ನಿದ್ರಾಸನದಲ್ಲೇ ಇರ್ತಾರೆ. ಮತ್ತು ನಾವು ಆರೋಗ್ಯವಾಗಿರುವುದಾದರೂ ಹೇಗೆ? ಪ್ರತಿ ಮಕ್ಕಳಿಗೂ ಆ್ಯಸಿಡಿಟಿ ಸಮಸ್ಯೆ. ಸಣ್ಣ ಮಕ್ಕಳಿಗೂ ಈಗ ಆ್ಯಸಿಡಿಟಿಗೆ ಮದ್ದು, ದೊಡ್ಡವರಿಗೂ ಆ್ಯಸಿಡಿಟಿ ಮದ್ದು. ಹಾಗಾದರೆ ಈ ಆಸನಗಳನ್ನು ಶಿಸ್ತುಬದ್ಧವಾಗಿ ಮಾಡಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇದನ್ನೆಲ್ಲ ಶಿಸ್ತುಬದ್ಧವಾಗಿ ಮನೆಯಲ್ಲೇ ಮಾಡಿದರೆ ನಾವು ಜ್ಯೋತಿಷಿಗಳ ಹತ್ತಿರ ಹೋಗುವುದು ಬೇಡ. ಮನೆಯಲ್ಲಿರುವಂಥ ಸಮಸ್ಯೆ, ಗಂಡ ಹೆಂಡತಿಯ ಸಮಸ್ಯೆ, ಮಕ್ಕಳ ಸಮಸ್ಯೆ, ನೀವು ಜ್ಯೋತಿಷಿ ಹತ್ತಿರ ಹೋಗಿ ಏನು ಹೇಳ್ತೀರಿ? ಕೆಲವು ಮನೆಯಲ್ಲಿ ಹಾಗೇನೆ, ಗಂಡನ ಸಮಸ್ಯೆ, ಹೆಂಡತಿ ಹೋಗಿ ಜ್ಯೋತಿಷಿ ಹತ್ತಿರ ದೂರು ಕೊಡ್ತಾರೆ. ಜ್ಯೋತಿಷಿ ಹೇಳ್ತಾನೆ, ನಿನ್ನ ಗಂಡನಿಗೆ ಒಂದು ಸಂಬಂಧ ಉಂಟು ಅಂತ. ಅಲ್ಲಿಗೆ ಅವಳ ತಲೆ ಕೆಟ್ಟು ಹೋಗ್ತದೆ. ಇನ್ನು ಅದನ್ನು ಉಚ್ಚಾಟನೆ ಮಾಡಬೇಕು, ಅದನ್ನು ಕಲಿಯಬೇಕು, ಇನ್ನೊಂದು 10,000 ರೂಪಾಯಿ ದುಡ್ಡು. ನಿಜವಾಗಿಯೂ ಮನೆಯಲ್ಲಿರುವಂಥ ಸಮಸ್ಯೆ ಜ್ಯೋತಿಷಿಗಳಿಗೇನು ಗೊತ್ತು? ನಾವು ಹೋಗಿ ಅವನ ತಲೆಗೆ ಹಾಕಿ ಅಷ್ಟೊಂದು ರೂಪಾಯಿ ಖರ್ಚು, ಮತ್ತೆ ಮನೆಗೆ ಬಂದು ಇನ್ನಷ್ಟು ಸಮಸ್ಯೆ. ಅದಕ್ಕೋಸ್ಕರ ಮನೆಯಲ್ಲಿರುವಂಥ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಕೂತು ಮಾತನಾಡಿದಾಗ ಸಮಸ್ಯೆ ಪರಿಹಾರ ಆಗ್ತದೆ. ಮೊದಲು ಗಂಡನ ಮಾತನ್ನು ಹೆಂಡತಿ ಸರಿಯಾಗಿ ಕೇಳಬೇಕು. ಮತ್ತು ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಾಗ ಗಂಡ ಬಾಯಿ ಮುಚ್ಚಿ ಕೂತಾರೆ, ಸಮಸ್ಯೆಗೆ ಪರಿಹಾರ ಅಲ್ಲಿಯೇ ಸಿಗ್ತದೆ. ಅದು ಸಿಗುವುದಿಲ್ಲ. ಮಕ್ಕಳು ಏನು ಹೇಳ್ತಾರೆ? ಈಗ ಅವರಿಗೆ ಮಕ್ಕಳಿಗೂ ಕೂಡ ದೊಡ್ಡ ದೊಡ್ಡ ಮೊಬೈಲ್ ಬೇಕು, ಸಣ್ಣ ಮೊಬೈಲ್ ಆಗುವುದಿಲ್ಲ. ನಾವು ಎಲ್ಲ ತಲೆ ಹಾಳು ಮಾಡಲಿಕ್ಕೆ ನಮ್ಮ ಮನೆಯೇ ಕಾರಣ. ನಾವು ಗ್ರಹಗಳನ್ನು ದೂರ್ತೇವೆ. ಆಕಾಶದಲ್ಲಿರುವಂಥ ಗ್ರಹಗಳು ನಮಗೆ ಇದುವರೆಗೆ ಏನು ತೊಂದರೆ ಕೊಟ್ಟಿಲ್ಲ. ನಮ್ಮ ಮನೆಯಲ್ಲಿ ಹುಟ್ಟಿದವರಿದ್ದಾರಲ್ಲ, ಮೇಷರಾಶಿ, ವೃಷಭ ರಾಶಿ, ಕೃತಿಕಾ, ಅದು ಮಿಥುನ ರಾಶಿ, ಕನ್ಯಾ ರಾಶಿ ಅಲ್ಲ, ಈ ನಕ್ಷತ್ರದಲ್ಲಿ ಹುಟ್ಟಿದವರ ಒಂದು ದೋಷ ಇರ್ತದೆ. ಮತ್ತು ರಾಶಿಯಲ್ಲಿ ಹುಟ್ಟಿದವರ ಗ್ರಹಗಳಿರ್ತದೆ, ಅದು ಮನೆಯಲ್ಲಿ ಇರ್ತದೆ. ಮನೆಯಲ್ಲಿರುವಂಥ ಗ್ರಹದೇ ತೊಂದರೆ ಅಲ್ಲದೆ ಆಕಾಶದಲ್ಲಿರುವಂಥ ಗ್ರಹಗಳದ್ದು ಇದುವರೆಗೆ ನಮಗೆ ತೊಂದರೆ ಬಂದಿಲ್ಲ. ಅದಕ್ಕೋಸ್ಕರ ನಾವು ಮೊದಲು ಯೋಗ ಆಸನಗಳನ್ನು ಅಂತ ನಾನು ಈಗ ಹೇಳ್ತಾ ಇದ್ದೇನೆ. ಯೋಗ ಆಸನ ಮಾಡುವಾಗ ಅದು ನಮ್ಮ ಭಾಗ್ಯ, ಯೋಗ ಭಾಗ್ಯ. ಅದನ್ನು ನಾವು ಶಿಸ್ತುಬದ್ಧವಾಗಿ ಪ್ರತಿನಿತ್ಯ ಗುರುಮುಖೇನ ತಿಳಿದುಕೊಳ್ಳಬೇಕು. ಆದರೆ ನಾವು ಏನು ಮಾಡ್ತೇವೆ ನೋಡಿ, ಮದ್ದಿಗೆ ನಾವು ಹೋಗುವಾಗ ನಮ್ಮ ಕಿಸೆಯಲ್ಲಿ ಒಂದು 10,000 ಹಿಡಿದುಕೊಂಡು ಹೋಗಬೇಕಾಗ್ತದೆ. ಯಾಕೆಂತೇಳಿ ಟೆಸ್ಟಿಂಗ್ ಚಾರ್ಜ್ 1,000 ರೂಪಾಯಿ, ಮದ್ದು, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಸ್ಕ್ಯಾನಿಂಗ್ ಅದೆಲ್ಲ ಹೋಗುವಾಗ 10,000 ಬೇಕಾಗ್ತದೆ. ಆದರೆ ಒಬ್ಬ ಯೋಗ ತಜ್ಞನಿಗೆ, ಯೋಗದ ಬಗ್ಗೆ ಮಾಹಿತಿ ಕೊಡುವವನಿಗೆ ತಿಂಗಳಿಗೊಂದು 100 ರೂಪಾಯಿ ಕೂಡ ಗುರುದಕ್ಷಿಣೆ ಕೊಡುವುದಿಲ್ಲ. ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ನೋಡಿ. ಮದ್ದಿಲ್ಲದೆ ಪ್ರಾಣಾಯಾಮದ ಮುಖಾಂತರ, ಯೋಗದ ಮುಖಾಂತರ, ಆಸನದ ಮುಖಾಂತರ ಒಂದು ಶರೀರವನ್ನು ಸ್ವಸ್ಥ ಮಾಡಿದ್ದು. ಮತ್ತು ಅವನಿಗೆ ದುಡ್ಡು ಕೊಡುವುದಿಲ್ಲ ಇವರು, 100 ರೂಪಾಯಿ ಕೊಡುವುದು. ಅವನಿಗೆ ಆ ಬಿಲ್ಡಿಂಗದ್ದು ಬಾಡಿಗೆ ಕೊಡಬೇಕಾಗ್ತದೆ.
ನೀರಿನ ವ್ಯವಸ್ಥೆಗೆ ದುಡ್ಡು ಕೊಡಬೇಕಾಗ್ತದೆ, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕಾಗ್ತದೆ, ಅಲ್ಲಿ ಒಂದು 10,000 15,000 ಬಾಡಿಗೆ ಇರ್ತದೆ. ಅದರಲ್ಲಿ ತರಬೇತಿಗೆ ಬರುವವರು ಒಂದು ಗುರುದಕ್ಷಿಣೆ ಅಂತ ಕೊಡುವುದಿಲ್ಲ. ಇಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ವರ್ಷದಲ್ಲಿ ಒಂದು ಸಲ ಯೋಗಾಸನದ ಹಬ್ಬವನ್ನು ಆಚರಿಸ್ತಾರೆ, ಮತ್ತು ಕೊನೆಗೆ ಅದನ್ನೊಂದು 4-5 ದಿವಸ ಮಾಡ್ತಾರೆ, ಕೊನೆಗೆ ನಿಲ್ತಾರೆ. ಅದಕ್ಕೋಸ್ಕರ ಯೋಗ ಭಾಗ್ಯ ನಮ್ಮದು ಮಾಡುವುದು ಕೂಡ ಪ್ರತಿ ದಿವಸ ಮಾಡುವುದರಿಂದ ನಮ್ಮನ್ನು ನಾವು ಹುಡುಕಿ ಎಲ್ಲರೂ ಕೂಡ ಅವಧೂತರೇ ಆಗಿದ್ದಾರೆ. ಈಗ ನೋಡಿ ಅಲ್ಲೆಲ್ಲೆಲ್ಲೆಲ್ಲ ದೂತರು, ಅವಧೂತರು ನಿಜವಾಗಿ ನಿಮ್ಮನ್ನು ನೀವು ಹುಡುಕಿದರೆ ನಿಮ್ಮಲ್ಲಿ ಆ ಅವಧೂತ ಅಂತ ಹೇಳಿದರೆ ಚಿರಂಜೀವಿ, ಅವನು ಮುಖ್ಯ ಪ್ರಾಣ ಹನುಮಂತ. ಈ ಜಗತ್ತಿನಲ್ಲಿ ಇರುವುದು ಒಬ್ಬನೇ ರಾಮದೂತ ಹನುಮಂತ. ಅವನು ನಮ್ಮ ಒಳಗಡೆನೇ ಮುಖ್ಯ ಪ್ರಾಣನಾಗಿದ್ದಾನೆ. ನೀವು ನಿಮ್ಮ ಶರೀರವನ್ನು ನೀವು ಗುರುತಿಸಿದಾಗ ನೀವು ಯಾರಂತ ನಿಮಗೆ ತಿಳಿಯುತ್ತದೆ. ಅದಕ್ಕೆ ಒಳ್ಳೆ ಜ್ಞಾನಿಗಳ ಹತ್ರ ಹೋಗಬೇಕು. ಅವನ ಒಂದು ಉಪದೇಶದಿಂದ ನೀವು ಆರೋಗ್ಯವಂತರಾಗ್ತೀರಿ, ಜ್ಞಾನವಂತರಾಗ್ತೀರಿ, ಬ್ರಹ್ಮಜ್ಞಾನಿ ಆಗ್ತೀರಿ, ಹೃದಯವಂತರೂ ಆಗ್ತೀರಿ. ಅದಕ್ಕೋಸ್ಕರ ತಿಳಿದವರ ಹತ್ತಿರ ಹೋಗಿ ಏನಾದರೂ ಅವರಿಂದ ಕೇಳಿ, ಆದರೆ ಗುರುದಕ್ಷಿಣೆ ಹಾಕದೆ ಮಾತಾಡಲಿಕ್ಕೂ ಕೂಡ ಹೋಗಬೇಡಿ. ಅದಕ್ಕೋಸ್ಕರ ಇಷ್ಟು ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟಿದ್ದೇನೆ. ಇದು ಸರಿ ಅಂತ ನಿಮಗೆ ಅನಿಸಿದರೆ 4 ಜನರಿಗೆ ತಿಳಿಸಿ, ಹಾಗೆಯೇ ಒಂದು ಲೈಕು ಕೂಡ ಕೊಟ್ಟುಬಿಡಿ. ಜೈ ಶ್ರೀರಾಮ್.